ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತು ನಾವು 5ನೇ ತರಗತಿಯಲ್ಲಿ ಬರುವಂತಹ ಚಾಪ್ಟರ್ 7.2 ಕಾಲ ಟೈಮ್ ಇದರಲ್ಲಿ ಬರುವಂತಹ ಮೌಖಿಕ ಲೆಕ್ಕಗಳು ನಾವು ಇವತ್ತು ಕಲಿಯೋಣ. ಪ್ರಶ್ನೆ 1 ಮೌಖಿಕ ಲೆಕ್ಕಗಳು. ಇದರಲ್ಲಿ 1ನೇಯದು 1 ನಿಮಿಷಕ್ಕೆ ಎಷ್ಟು ಸೆಕೆಂಡುಗಳು ಎಂದು ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲಿ ಉತ್ತರ 1 ನಿಮಿಷಕ್ಕೆ 60 ಸೆಕೆಂಡುಗಳು. ಎರಡನೆಯ ಪ್ರಶ್ನೆ 1 ಗಂಟೆಗೆ ಎಷ್ಟು ನಿಮಿಷಗಳು? ಉತ್ತರ 1 ಗಂಟೆಗೆ 60 ನಿಮಿಷಗಳು. ಮೂರನೆಯ ಪ್ರಶ್ನೆ 1 ದಿನಕ್ಕೆ ಎಷ್ಟು ಗಂಟೆಗಳು? 1 ದಿನಕ್ಕೆ 24 ಗಂಟೆಗಳು. ನಾಲ್ಕನೆಯ ಪ್ರಶ್ನೆ 1 ವಾರಕ್ಕೆ ಎಷ್ಟು ದಿನ? ಉತ್ತರ 7 ದಿನಗಳು. ಐದನೆಯ ಪ್ರಶ್ನೆ 1 ವರ್ಷಕ್ಕೆ ಎಷ್ಟು ತಿಂಗಳುಗಳು? 1 ವರ್ಷಕ್ಕೆ 12 ತಿಂಗಳು. ಉತ್ತರ 12 ತಿಂಗಳು. ಆರನೆಯ ಪ್ರಶ್ನೆ 1 ವರ್ಷಕ್ಕೆ ಎಷ್ಟು ದಿನಗಳು? ಉತ್ತರ 365 ದಿನಗಳು. ಏಳನೆಯ ಪ್ರಶ್ನೆ 1 ತಿಂಗಳಿಗೆ ಎಷ್ಟು ದಿನಗಳು? ಉತ್ತರ 30 ದಿನಗಳು. ಎಂಟನೆಯ ಪ್ರಶ್ನೆ ಫೆಬ್ರವರಿ ತಿಂಗಳಿನಲ್ಲಿ ಎಷ್ಟು ದಿನಗಳು? ಉತ್ತರ 28 ದಿನಗಳು. 9ನೇಯ ಪ್ರಶ್ನೆ ಅಧಿಕ ವರ್ಷ ಎಂದರೇನು? ಉತ್ತರ ಫೆಬ್ರವರಿ ತಿಂಗಳಿನಲ್ಲಿ 29 ದಿನಗಳು ಬರುವ ವರ್ಷವನ್ನು ಅಧಿಕ ವರ್ಷ ಎನ್ನುವರು. 10ನೇಯ ಪ್ರಶ್ನೆ 3 ಗಂಟೆ 20 ನಿಮಿಷ ಮತ್ತು 4 ಗಂಟೆ 30 ನಿಮಿಷಗಳ ಮೊತ್ತವೆಷ್ಟು ಎಂದು ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಉತ್ತರ ಮೊದಲು ನಾವು ಇಲ್ಲಿ ಗಂಟೆ ಎಂದು ಬರೆಯೋಣ. ಇಲ್ಲಿ ನಿಮಿಷ, ಇಲ್ಲಿ 3 ಗಂಟೆ ಹಾಗೂ ಇಲ್ಲಿ 4 ಗಂಟೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ 3, ಇಲ್ಲಿ 4. ಇದನ್ನು ನಾವು ಕೂಡಿಸ್ಕೊಳ್ಳೋಣ. 3ರಲ್ಲಿ 4 ಕೂಡಿಸಿದರೆ 7. ಇಲ್ಲಿ 20 ನಿಮಿಷವನ್ನು ಕೊಟ್ಟಿದ್ದಾರೆ. ಇಲ್ಲಿ ನಿಮಿಷದ ಕೆಳಗೆ ಬರೆಯೋಣ 20. ಇದು 30 ನಿಮಿಷ. ಇಲ್ಲಿ 30. 20ರಲ್ಲಿ 30 ಕೂಡಿಸಿದರೆ 50. ನಮ್ಮ ಉತ್ತರ 7 ಗಂಟೆ 50 ನಿಮಿಷ. ನೆಕ್ಸ್ಟ್ ಇವುಗಳನ್ನು ಸಂಕಲನ ಮಾಡಿರಿ. ಇದರಲ್ಲಿ 1ನೇಯ ಪ್ರಶ್ನೆ 4 ಗಂಟೆ 40 ನಿಮಿಷ ಮತ್ತು 6 ಗಂಟೆ. ಇದನ್ನು ನಾವು ಸಂಕಲನ ಲೆಕ್ಕವನ್ನು ಮಾಡಬೇಕು. ಉತ್ತರ ಮೊದಲು ಇಲ್ಲಿ ಗಂಟೆ, ಇಲ್ಲಿ ನಿಮಿಷ, ಇಲ್ಲಿ 4 ಗಂಟೆ ಹಾಗೂ ಇಲ್ಲಿ 6 ಗಂಟೆಯನ್ನು ನಾವು ಪ್ಲಸ್ ಮಾಡಬೇಕು. 4ರಲ್ಲಿ 6 ಪ್ಲಸ್ ಮಾಡಿದರೆ 10.
ಇಲ್ಲಿ 40 ನಿಮಿಷ, 40 ಹಾಗೂ 10 ನಿಮಿಷವನ್ನು ನಾವು ಇಲ್ಲಿ ಪ್ಲಸ್ ಮಾಡಿಕೊಳ್ಳಬೇಕು. 40ರಲ್ಲಿ 10 ಕೂಡಿಸಿದರೆ 50. ಉತ್ತರ 10 ಗಂಟೆ 50 ನಿಮಿಷ. ಎರಡನೆಯ ಪ್ರಶ್ನೆ 3 ಗಂಟೆ 30 ನಿಮಿಷ ಮತ್ತು 2 ಗಂಟೆ 20 ನಿಮಿಷ. ಉತ್ತರ ಗಂಟೆ ನಿಮಿಷ. ಇಲ್ಲಿ 3 ಗಂಟೆಯನ್ನು ಕೊಟ್ಟಿದ್ದಾರೆ, 3, ಇಲ್ಲಿ 2 ಗಂಟೆ. 3 ಹಾಗೂ 2 ಕೂಡಿಸಿದಾಗ 5 ಬರುತ್ತೆ. ಇಲ್ಲಿ 30 ನಿಮಿಷ, ಇಲ್ಲಿ 30 ಹಾಗೂ 20 ನಿಮಿಷವನ್ನು ಪ್ಲಸ್ ಮಾಡಿಕೊಳ್ಳೋಣ. 30ರಲ್ಲಿ 20 ಕೂಡಿಸಿದರೆ 50. ಉತ್ತರ 5 ಗಂಟೆ 50 ನಿಮಿಷ. ಮೂರನೆಯ ಪ್ರಶ್ನೆ 2 ಗಂಟೆ 50 ನಿಮಿಷ ಮತ್ತು 3 ಗಂಟೆ 40 ನಿಮಿಷ. ಇಲ್ಲಿ ಗಂಟೆ, ಇಲ್ಲಿ ನಿಮಿಷ. 2 ಗಂಟೆ ಇಲ್ಲಿ 2 ಬರೆದುಕೊಳ್ಳೋಣ ಹಾಗೂ 3 ಗಂಟೆ ಇಲ್ಲಿ 3. 2ರಲ್ಲಿ 3 ಕೂಡಿಸಿದರೆ 5. ಇಲ್ಲಿ ನಿಮಿಷದಲ್ಲಿ 50 ನಿಮಿಷ ಪ್ಲಸ್ 40 ನಿಮಿಷ. ಇಲ್ಲಿ 50ರಲ್ಲಿ 40 ಕೂಡಿಸಿದಾಗ 90 ಬರುತ್ತೆ. ಈಗ ಇಲ್ಲಿ ನಮ್ಮ ಉತ್ತರ, ಇಲ್ಲಿ 2 ಗಂಟೆ ಹಾಗೂ 3 ಗಂಟೆ ಕೂಡಿಸಿದಾಗ 5 ಗಂಟೆ ಎಂದು ಇಲ್ಲಿ ಬಂದಿದೆ. ಇಲ್ಲಿ ನಿಮಿಷದಲ್ಲಿ 50 ನಿಮಿಷ ಪ್ಲಸ್ 40 ನಿಮಿಷ ಕೂಡಿಸಿದಾಗ 90 ನಿಮಿಷ. ಇಲ್ಲಿ 90 ನಿಮಿಷ ಎಂದರೆ ಇದರಲ್ಲಿ 60 ನಿಮಿಷಕ್ಕೆ 1 ಗಂಟೆ ಆಗುತ್ತದೆ. ಹಾಗಾದರೆ 90ರಲ್ಲಿ 60 ಮೈನಸ್ ಮಾಡಿಕೊಳ್ಳೋಣ. 90ರಲ್ಲಿ 60 ಮೈನಸ್ ಮಾಡಿದಾಗ ಇಲ್ಲಿ 30 ನಿಮಿಷ ಉಳಿಯುತ್ತೆ. ಅಂದರೆ 90ರಲ್ಲಿ 60 ನಿಮಿಷಕ್ಕೆ 1 ಗಂಟೆ ಆಗುತ್ತದೆ. ನಮ್ಮ ಉತ್ತರ 6 ಗಂಟೆ 30 ನಿಮಿಷ. ಇಲ್ಲಿ 5 ಗಂಟೆ ಆಗಿದೆ. ಇದರಲ್ಲಿ ನಿಮಿಷದಲ್ಲಿ 90 ನಿಮಿಷದಲ್ಲಿ ಇಲ್ಲಿ ನಮಗೆ 1 ಗಂಟೆ ಸಿಗುತ್ತೆ. ಅದನ್ನು ನಾವು ಇಲ್ಲಿ ಪ್ಲಸ್ ಮಾಡಿಕೊಳ್ಳೋಣ. ಆವಾಗ ನಮ್ಮ ಉತ್ತರ 6 ಗಂಟೆ 30 ನಿಮಿಷ ಆಗುತ್ತದೆ. ನಾಲ್ಕನೆಯ ಪ್ರಶ್ನೆ 5 ಗಂಟೆ 30 ನಿಮಿಷ ಮತ್ತು 2 ಗಂಟೆ 50 ನಿಮಿಷ. ಉತ್ತರ ಮೊದಲು ಗಂಟೆ ಬರೆದುಕೊಳ್ಳೋಣ, ನೆಕ್ಸ್ಟ್ ನಿಮಿಷ. ಇಲ್ಲಿ ಗಂಟೆಯಲ್ಲಿ 5 ಗಂಟೆ ಹಾಗೂ 2 ಗಂಟೆ, ಇದನ್ನು ನಾವು ಇಲ್ಲಿ ಪ್ಲಸ್ ಮಾಡಿದಾಗ ಇಲ್ಲಿ 7 ಗಂಟೆ. ನಿಮಿಷ 30 ನಿಮಿಷ ಪ್ಲಸ್ 50 ನಿಮಿಷ. 30ರಲ್ಲಿ 50 ಕೂಡಿಸಿದಾಗ 70 ಬರುತ್ತೆ. ಈಗ ನಮ್ಮ ಉತ್ತರ 8 ಗಂಟೆ 20 ನಿಮಿಷ ಆಗುತ್ತದೆ. ಯಾಕಂದರೆ ಇಲ್ಲಿ 80ರಲ್ಲಿ ಇಲ್ಲಿ ನಮಗೆ 1 ಗಂಟೆ ಸಿಗುತ್ತೆ. 1 ಗಂಟೆಗೆ 60 ನಿಮಿಷ. ಇಲ್ಲಿ 60ನ್ನು ನಾವು ಮೈನಸ್ ಮಾಡಿದಾಗ ಇಲ್ಲಿ ನಮಗೆ 20 ನಿಮಿಷ ಸಿಗುತ್ತೆ. ಇಲ್ಲಿ 7 ಗಂಟೆ ಇದೆ, ಇದರಲ್ಲಿ 1 ಗಂಟೆ ಇದರಲ್ಲಿ ನಾವು ಪ್ಲಸ್ ಮಾಡಿದಾಗ ನಮ್ಮ ಉತ್ತರ 8 ಗಂಟೆ 20 ನಿಮಿಷ.
ಐದನೆಯ ಪ್ರಶ್ನೆ 3 ಗಂಟೆ 15 ನಿಮಿಷ 18 ಸೆಕೆಂಡ್ ಮತ್ತು 1 ಗಂಟೆ 19 ನಿಮಿಷ 17 ಸೆಕೆಂಡ್. ಉತ್ತರ ಮೊದಲು ಇಲ್ಲಿ ಗಂಟೆ, ನಿಮಿಷ ಹಾಗೂ ಇಲ್ಲಿ ಸೆಕೆಂಡ್ ಎಂದು ಬರೆದುಕೊಳ್ಳೋಣ. ಗಂಟೆಯಲ್ಲಿ ಇಲ್ಲಿ 3 ಗಂಟೆ 3 ಹಾಗೂ 1 ಗಂಟೆ 1. ಇಲ್ಲಿ 3ರಲ್ಲಿ 1 ಕೂಡಿಸಿದಾಗ 4. ನಿಮಿಷದಲ್ಲಿ 15 ನಿಮಿಷ ಪ್ಲಸ್ 19 ನಿಮಿಷ. ಇಲ್ಲಿ 15ರಲ್ಲಿ 19 ಕೂಡಿಸಿದಾಗ 34 ಬರುತ್ತೆ. ಸೆಕೆಂಡ್ನಲ್ಲಿ 18 ಸೆಕೆಂಡ್ ಪ್ಲಸ್ 17 ಸೆಕೆಂಡ್. 18ರಲ್ಲಿ 17 ಕೂಡಿಸಿದಾಗ ಇಲ್ಲಿ ನಮ್ಮ ಉತ್ತರ 35. ಈಗ ನಮ್ಮ ಉತ್ತರ 4 ಗಂಟೆ 34 ನಿಮಿಷ 35 ಸೆಕೆಂಡ್. 4 ಗಂಟೆ 34 ನಿಮಿಷ 35 ಸೆಕೆಂಡ್. ಆರನೆಯ ಪ್ರಶ್ನೆ 2 ಗಂಟೆ 30 ನಿಮಿಷ 40 ಸೆಕೆಂಡ್ ಮತ್ತು 4 ಗಂಟೆ 50 ನಿಮಿಷ 30 ಸೆಕೆಂಡ್. ಉತ್ತರ ಇಲ್ಲಿ ಗಂಟೆ, ನಿಮಿಷ, ಸೆಕೆಂಡ್. 2 ಗಂಟೆ 2 ಹಾಗೂ 4 ಗಂಟೆ. 2ರಲ್ಲಿ 4 ಕೂಡಿಸಿದಾಗ 6. 30 ನಿಮಿಷ 30 ಹಾಗೂ 50 ನಿಮಿಷ. ಇದನ್ನು ಪ್ಲಸ್ ಮಾಡಿದಾಗ 80. ಸೆಕೆಂಡ್ನಲ್ಲಿ 40 ಸೆಕೆಂಡ್ ಹಾಗೂ 30 ಸೆಕೆಂಡ್ ಪ್ಲಸ್ ಮಾಡಿದಾಗ ಇಲ್ಲಿ 70 ಸೆಕೆಂಡ್ ಬರುತ್ತೆ. ಈಗ ಇಲ್ಲಿ ನಮ್ಮ ಉತ್ತರ ಈಗ 2 ಗಂಟೆ ಹಾಗೂ 4 ಗಂಟೆ ಕೂಡಿಸಿದಾಗ 6 ಗಂಟೆಯಾಗಿದೆ. ನಿಮಿಷದಲ್ಲಿ 30 ನಿಮಿಷ ಹಾಗೂ 50 ನಿಮಿಷ ಕೂಡಿಸಿದಾಗ 80 ನಿಮಿಷ ಇಲ್ಲಿ ಬಂದಿದೆ. ಇದರಲ್ಲಿ 1 ಗಂಟೆ 80 ನಿಮಿಷದಲ್ಲಿ ನಮಗೆ 1 ಗಂಟೆ ಸಿಗುತ್ತದೆ. ಉಳಿದ 20 ನಿಮಿಷ. 80ರಲ್ಲಿ ನಾವು 60ನ್ನು ಮೈನಸ್ ಮಾಡಿದಾಗ ಇಲ್ಲಿ 20 ನಿಮಿಷ ಬರುತ್ತೆ. ಇದರಲ್ಲಿ ಬಂದ 1 ಗಂಟೆಯನ್ನು ಇದರಲ್ಲಿ ನಾವು ಪ್ಲಸ್ ಮಾಡಿದಾಗ ಇಲ್ಲಿ ನಮಗೆ 7 ಗಂಟೆ ಸಿಗುತ್ತದೆ. ಸೆಕೆಂಡ್ 40 ಸೆಕೆಂಡ್ ಹಾಗೂ 30 ಸೆಕೆಂಡ್ ಕೂಡಿಸಿದಾಗ 70 ಸೆಕೆಂಡ್ ಆಗಿದೆ. ಈ 70 ಸೆಕೆಂಡದಲ್ಲಿ 60 ಸೆಕೆಂಡಿಗೆ 1 ನಿಮಿಷ. ಅಂದರೆ ಇದರಲ್ಲಿ ನಾವು 60 ಮೈನಸ್ ಮಾಡಿದಾಗ ಇಲ್ಲಿ ನಮಗೆ 10 ಸೆಕೆಂಡ್ ಸಿಗುತ್ತದೆ. ಈಗ ಇದರಲ್ಲಿ ನಮಗೆ 70 ನಿಮಿಷದಲ್ಲಿ 70 ಸೆಕೆಂಡ್ದಲ್ಲಿ 60 ಸೆಕೆಂಡ್ಗೆ 60 ಸೆಕೆಂಡಿಗೆ 1 ನಿಮಿಷ. ಇದನ್ನು ನಾವು ಪ್ಲಸ್ 1 ನಿಮಿಷದಲ್ಲಿ ಈ ಬಂದ 1 ನಿಮಿಷವನ್ನು ಇಲ್ಲಿ ಕೂಡಿಸಿದಾಗ ಇಲ್ಲಿ ಇದು 21 ನಿಮಿಷ ಆಗುತ್ತೆ. ಆಗ ನಮ್ಮ ಉತ್ತರ 7 ಗಂಟೆ 21 ನಿಮಿಷ 10 ಸೆಕೆಂಡ್. ಏಳನೆಯ ಪ್ರಶ್ನೆ 5 ಗಂಟೆ 45 ನಿಮಿಷ 30 ಸೆಕೆಂಡ್ ಮತ್ತು 3 ಗಂಟೆ 25 ನಿಮಿಷ 40 ಸೆಕೆಂಡ್. ಉತ್ತರ ಇಲ್ಲಿ ಗಂಟೆ, ಇಲ್ಲಿ ನಿಮಿಷ
ಹಾಗೂ ಇಲ್ಲಿ ಸೆಕೆಂಡ್. ಈಗ ಗಂಟೆಯಲ್ಲಿ 5 ಗಂಟೆ, 5 ಹಾಗೂ 3 ಪ್ಲಸ್ ಮಾಡಿದಾಗ ಇಲ್ಲಿ 8 ಗಂಟೆ ಬರುತ್ತೆ. ನಿಮಿಷದಲ್ಲಿ 45 ನಿಮಿಷ ಪ್ಲಸ್ 25 ನಿಮಿಷ. ಇಲ್ಲಿ 45 ಹಾಗೂ 25 ಕೂಡಿಸಿದಾಗ ಇಲ್ಲಿ ನಮ್ಮ ಉತ್ತರ 70 ಬರುತ್ತೆ. ಸೆಕೆಂಡ್ನಲ್ಲಿ 30 ಸೆಕೆಂಡ್ ಹಾಗೂ 40 ಸೆಕೆಂಡ್. 30ರಲ್ಲಿ 40 ಕೂಡಿಸಿದಾಗ ಇಲ್ಲಿ 70 ಸೆಕೆಂಡ್ ಬರುತ್ತೆ. ಈಗ ಇದು 8 ಗಂಟೆ, ಇದು 45ರಲ್ಲಿ 25 ನಿಮಿಷವನ್ನು ಕೂಡಿಸಿದಾಗ ಇಲ್ಲಿ 70 ನಿಮಿಷ ಬರುತ್ತೆ. ಈ 70 ನಿಮಿಷದಲ್ಲಿ 60 ನಿಮಿಷಕ್ಕೆ 1 ಗಂಟೆ. 60ನ್ನು ನಾವು ಇಲ್ಲಿ ಮೈನಸ್ ಮಾಡಿದಾಗ ಇಲ್ಲಿ 10 ನಿಮಿಷ ಬರುತ್ತೆ. ಇದರಲ್ಲಿ ನಮಗೆ 1 ಗಂಟೆ ಸಿಕ್ಕಿದೆ. ಇದನ್ನು ನಾವು ಇಲ್ಲಿ ಪ್ಲಸ್ ಮಾಡಿದಾಗ 9, 8ರಲ್ಲಿ 1 ಕೂಡಿಸಿದಾಗ 9 ಗಂಟೆಯಲ್ಲಿ ನಮಗೆ ಸಿಗುತ್ತದೆ. ಈಗ ಸೆಕೆಂಡ್ನಲ್ಲಿ 30 ಹಾಗೂ 40 ಕೂಡಿಸಿದಾಗ 70 ಸೆಕೆಂಡ್ ಆಗಿದೆ. ಈ 70ರಲ್ಲಿ 60 ಸೆಕೆಂಡಿಗೆ 1 ನಿಮಿಷ. 60ನ್ನು ಇಲ್ಲಿ ನಾವು ಮೈನಸ್ ಮಾಡಿದಾಗ ಇಲ್ಲಿ ನಮಗೆ 10 ಸೆಕೆಂಡ್ ಸಿಗುತ್ತದೆ. ಇಲ್ಲಿ ನಮ್ಮ ಉತ್ತರ ಈಗ 70ರಲ್ಲಿ ಈ 60 ಸೆಕೆಂಡನ್ನು 1 ನಿಮಿಷಕ್ಕೆ ಸಮ. 60 ಸೆಕೆಂಡ್ 1 ನಿಮಿಷಕ್ಕೆ ಸಮ. ಈ 1 ನಿಮಿಷನ್ನು ಇದರಲ್ಲಿ ನಾವು ಪ್ಲಸ್ ಮಾಡಿದಾಗ ಇದು 11 ನಿಮಿಷ ಆಗುತ್ತದೆ. ನಮ್ಮ ಉತ್ತರ 9 ಗಂಟೆ 11 ನಿಮಿಷ 10 ಸೆಕೆಂಡ್. 9 ಗಂಟೆ 11 ನಿಮಿಷ 10 ಸೆಕೆಂಡ್. 8ನೆಯ ಪ್ರಶ್ನೆ, 3 ವರ್ಷ 8 ತಿಂಗಳು ಮತ್ತು 2 ವರ್ಷ 7 ತಿಂಗಳು. ಉತ್ತರ ವರ್ಷ, ತಿಂಗಳು. ವರ್ಷದಲ್ಲಿ 3 ವರ್ಷ ಹಾಗೂ 2 ವರ್ಷ. ಇಲ್ಲಿ ನಾವು 3 ವರ್ಷದಲ್ಲಿ 2 ವರ್ಷ ಕೂಡಿಸಿದಾಗ 5 ವರ್ಷ ಬರುತ್ತೆ. ತಿಂಗಳು, ಇದರಲ್ಲಿ 8 ತಿಂಗಳು ಹಾಗೂ 7 ತಿಂಗಳು. ಇದನ್ನು ನಾವು ಪ್ಲಸ್ ಮಾಡಿದಾಗ ಇಲ್ಲಿ 15 ತಿಂಗಳು ಬರುತ್ತೆ. ಈಗ ಈ 15 ತಿಂಗಳಿನಲ್ಲಿ 12 ತಿಂಗಳಿಗೆ 1 ವರ್ಷ. 12 ತಿಂಗಳಿಗೆ 1 ವರ್ಷ. ಈಗ ಈ 15ರಲ್ಲಿ 12ನ್ನು ಮೈನಸ್ ಮಾಡಿದಾಗ ಇಲ್ಲಿ ನಮಗೆ 3 ತಿಂಗಳು ಉಳಿಯುತ್ತೆ. ಈ 1 ವರ್ಷವನ್ನು ನಾವು ಇದರಲ್ಲಿ ಆ್ಯಡ್ ಮಾಡಬೇಕು. ಆಗ ನಮ್ಮ ಉತ್ತರ 6 ವರ್ಷ 3 ತಿಂಗಳು. 9ನೆಯ ಪ್ರಶ್ನೆ, 5 ವರ್ಷ 6 ತಿಂಗಳು ಮತ್ತು 4 ವರ್ಷ 9 ತಿಂಗಳು. ವರ್ಷ, ತಿಂಗಳು. ವರ್ಷದಲ್ಲಿ ಉತ್ತರ ವರ್ಷದಲ್ಲಿ 5 ವರ್ಷ ಹಾಗೂ 4 ವರ್ಷ. 5ರಲ್ಲಿ 4 ಕೂಡಿಸಿದಾಗ 9. ತಿಂಗಳು, 6 ತಿಂಗಳು ಪ್ಲಸ್ 9 ತಿಂಗಳು. ಇಲ್ಲಿ ಉತ್ತರ 15 ತಿಂಗಳು. ಈಗ ಈ 15 ತಿಂಗಳಿನಲ್ಲಿ 12 ತಿಂಗಳಿಗೆ 1 ವರ್ಷ. 15ರಲ್ಲಿ 12 ತಿಂಗಳು ನಾವು ಕಳೆದಾಗ ಇಲ್ಲಿ 3 ತಿಂಗಳು ಉಳಿಯುತ್ತೆ. ಆಗ ಇದರಲ್ಲಿ ನಾವು
ಈ 1 ವರ್ಷವನ್ನು ಇದರಲ್ಲಿ ನಾವು ಆ್ಯಡ್ ಮಾಡಿಕೊಳ್ಳಬೇಕು. ಆಗ ನಮ್ಮ ಉತ್ತರ 10 ವರ್ಷ 3 ತಿಂಗಳು. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ.